ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪವಿತ್ರ, ಒಂದ್ ಕಪ್ ಚಾ ತಂಬರ. ತರ್ತೀನಿ. ಏ ಗೆಳೆಯ, ಏ ಬಾರೋ, ಬಾ ಬಾ ಬಾ. ಏನು ಆರಾಮ ಕುತ್ಕೊಂಡು ಬಿಟ್ಟಿಲ್ಲ? ಮತ್ತೆ ಸಮಾಚಾರ? ಹೇಳ್ಬೇಕಪ್ಪ, ನೀನ್ ಸಮಾಚಾರ ನಮ್ಮ ಮನೆ ತರ ಬಂದಿದ್ದಿ. ಬಾ ಬಾ, ಒಳಗೆ ಹೋಗೋಣ ಬಾ. ನಡಿ ನೀನು ಹುಡ್ಕೊಂಡ ಬಂದಿರೋದು ಕಣೋ. ಅಂತದೇನು? ಒಳಗೆ ನಡಿಯೋ, ಹೇಳ್ತೀನಿ. ಬಾ. ಹೌದು ಗೆಳೆಯ, ಎಲ್ಲಿ ನೈನಾ? ಅವ್ ಫ್ರೆಂಡ್ ಮನೆಗೆ ಹೋಗಿದ ಕಣೋ, ಇನ್ನೂ ಬಂದೇ ಇಲ್ಲ ನೋಡು. ನಿಮ್ ದೊಡ್ಡ ಮಗಳು ಅವಳು ಹೊರಗಡೆ ಹೋಗಿದ ಕಣೋ. ಸರಿ, ಏನು ಕಾಫಿನೋ ಟೀನೋ ಏನಾದ್ರು ಸ್ವಲ್ಪ ನಾಷ್ಟ ಮಾಡ್ತೀನ? ಬೇಡ 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 ಬೇಡ, ನಿನಗೊಂದು ಸಿಹಿ ಸ್ವೀಟ್ ಇದೀನಿ. ನಾಷ್ಟ ಗಿಷ್ಟ ಎಲ್ಲ ಆಮೇಲೆ, ಯಾಕಂದ್ರೆ ನಾಷ್ಟ ಆಗೈತಿ, ಸ್ವೀಟ ತಿಂದೋಕ್ಕೇನಿ. ಏನು ಅಂತ ಸಿಹಿ? ಹೌದು, ಎಲ್ಲಿ ವೈನಿಯರು? ಒಳಗ ನಾನು ಚಾ ಕಾಸದ್ನಲ್ಲ, ಅದಕ್ಕೆ ಚಾ ಕಾಸಕತ್ತಾಳ. ಹೌದಾ? ಮತ್ತಪ್ಪ ಮನೇಲೆಲ್ಲ ಆರಾಮದಾರ? ಮತ್ತೇನು ವಿಷಯ? ಆದ್ರೂ ಗೆಳೆಯ, ಭಾಳ ಅಪರೂಪ ಆಗ್ಬಿಟ್ಟಿ ನೋಡು. ಏನ್ ಮಾಡ್ಬಿಡ ಗೆಳೆಯ, ಸಂಸಾರದ ತಾಪತ್ರಯ ಏನಾದ್ರೂ ಒಂದಿದ್ದ ಇರುತ್ತೆ. ಅದು ಕರೆನ ಬಿಡು, ಮಧ್ಯಮ ಕುಟುಂಬದ ಹೋರಾಟ ಅಂದ್ರೆ ಮುಗಿಯೋದೇ ಇಲ್ಲ. ಅದು ಒಬ್ಬರೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆ. ಏನ್ ಮಾಡಕ್ಕಾಗತ್ತೆ? ಪವಿತ್ರ, ಚಾ ತಂಬರ್ವಾ. ನೋಡಿಲೆ ಯಾರು ಬಂದ್ರಂತ. ಬನ್ನಿ ಅಣ್ಣರ, ಇವಾಗ ಬಂದ್ರಿ? ಹ್ಞೂನ್ರಿ ವೈನಿಯರ. ತಗೊಳ್ಳಿ ಚಾನ. ಸರಿ ಕುಡೀರಿ. ಕುಡಿತೀನಿ, ನೀವು ಕುಡೀರಿ. ಆದ್ರೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಗೊಂದು ಸಂತೋಷ ಸುದ್ದಿರಿ. ಹೌದಾ? ಬರೀ ಬೇಡದ ವಿಷಯಗಳೇ ಬಂದು ಕಿವಿಗೆ ಅಪ್ಪಳಿಸ್ತಾ ಆಯ್ತು ನೋಡ್ರಿ. ಇವಾಗ ನೀವು ಖುಷಿ ವಿಷಯ ಅಂತಂದ್ರಲ್ಲ, ನನಗೆ ಕುತೂಹಲನೇ ಜಾಸ್ತಿ ಆಗ್ತಾ ಇದೆ. ಹೇಳಿ. ಹೌದು, ಅಮ್ಮರು ಕಾಣ್ತಾ ಇಲ್ಲ. ಯಾಕೆ, ಏನಾಯ್ತು? ಹಂಗೇನಿಲ್ಲ, ಹಿರಿ ಜೀವ ಈ ಖುಷಿ ವಿಷಯ ಕೇಳಿ ಖುಷಿ ಪಡಲಿ ಅನ್ನೋ ಉದ್ದೇಶ ಅಷ್ಟೇ. ನಿಮ್ಗೆ ಗೊತ್ತಲ್ಲ ನಮ್ಮ ತಾಯಿಗೆ. ಬಿಡಿ, ಅದೆಲ್ಲ ಬೇಡ. ಮನಸ್ಸು ಸರಿ ಇಲ್ವಲ್ಲ, ಅದಕ್ಕೆ ಅಮ್ಮನ್ನ ಅಲ್ಲೇ ಊರಲ್ಲೇ ಬಿಟ್ಟಿದ್ದೀನಿ. ಅಯ್ಯೋ ಸಾರಿ, ನಾನೇ ವಿಷಯನ ಮರೆಸ್ಬಿಡ್ಬೇಕಾಗಿತ್ತು. ನಾನು ನೆನಪು ಮಾಡಾಕ್ತೇನೆ ನೋಡು. ಮೊದಲು ವಿಷಯ ಹೇಳುವೆ. ನನ್ನ ಮಗಳಿಗೆ ಮದುವೆ ನಿಶ್ಚಯ ಆಯಿತು. ಹುಡುಗನ ತಾಯಿ ಸ್ನೇಹಿತಗೆ ಒಬ್ಬ ಮಗನಿದ್ದಾನೆ. ಒಳ್ಳೆ ಜನ, ಹುಡುಗನು ಕೂಡ ಒಳ್ಳೆಯವನೇ. ನಮ್ಮ ಬಾವಿ ಬೀಗರು ಹೇಳಿದ್ರು, ನೀವು ಒಪ್ಪಿದ್ರೆ ನಿಮ್ಮ ದೊಡ್ಡ ಮಗಳಿದ್ದಾಳಲ್ಲ, ಅವಳು ಜಾತಕನ ಕೊಡಿ ಅಂತ ಕೇಳ್ಯಾರ. ನೀವು ಹ್ಞೂ ಅಂದರೆ ನಾನು ಆ ಹುಡುಗಿ ಜಾತಕನ ಕೊಡ್ತೀನಿ. ನಿಮಗೆ ಒಪ್ಪಿಗೆ ಐತಿ? ಅಯ್ಯೋ ಬಿಡಿಪ್ಪ, ನೀ ನನ್ನ ಆರೋಗ್ಯನ ಕೈ ಕೊಡ್ತಾನೆ ಇದೆ. ನಮ್ಮ ಮನೆ ಪರಿಸ್ಥಿತಿನೂ ಸರಿ ಇಲ್ಲ. ನಾನು ಗಟ್ಟಿರುವಾಗಲೇ ನನ್ನ 2 ಮಕ್ಕಳ ಜವಾಬ್ದಾರಿನ ಕಳ್ಕೊಂಡ್ಬಿಡ್ಬೇಕು ಅನ್ನೋದು ನನ್ನ ಆಸೆ. ನನ್ನ 2 ಮಕ್ಕಳ ಬಗ್ಗೆ ಚಿಂತೆ ಇಲ್ಲ, ಯಾಕಂದರೆ ಅವಳು ಗಟ್ಟಿಗಿತ್ಯಾರ ಅವರಿಬ್ಬರು. ಆದರೆ ನಮ್ಮ ದೊಡ್ಡ ಮಗಳು ಭಾಳ ಸೂಕ್ಷ್ಮ, ಸಂಕೋಚ ಸ್ವಭಾವದಳು. ಅದಕ್ಕೆ ಕಷ್ಟ. ನೋಡೋಣ. ಆದ್ರೆ ಹುಡುಗ ಹೆಂಗೆ? ಹುಡುಗ ನಮ್ಮ ಹುಡುಗಿನ ಚಲೋ ತಂಗ ಖುಷಿಯಾಗಿ ಸುಖವಾಗಿ ನೋಡ್ಕೊಂಡ್ರೆ ಅಷ್ಟ ಸಾಕು. ಅದನ್ನ ಕೇಳಿದ್ರಿ ನಾನು. ಕೇಳಿಸ್ಕೊಂಡೇನ್ರಿ ವೈನೀರ? ನಿಮ್ಗೇನು ಅನ್ಸುತ್ತೆ? ಅಯ್ಯೋ ಅಣ್ಣರ, ಅದ್ರಾಗ ಏನೈತ್ರಿ? ಜಾತಕ ಕೊಡ್ತೀನಿ, ತಗೊಂಡೋಗಿ ತೋರಿಸ್ರಿ. ಆಯ್ತು ಬಿಡ್ರಿ. ಆದ್ರೂ ನಾನು ಸಮಾಧಾನಕ್ಕೆ ಒಮ್ಮೆ ಕೇಳಿದೆ. ನಾಳೆ ಹೋಗಿ ಕೊಟ್ಟು ಬರ್ಬೇಕು. ಯಾರಿಗೆ ಗೊತ್ತು ಯಾರ್ಯಾರ ಹಣೆಯಲ್ಲಿ ಏನೇನು ಬಂದಿದೆ ಎಂದು, ಅಲ್ವಾ? ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಬೇಕು ಅಷ್ಟೇ. ಯೋಚನೆ ಮಾಡಬೇಡಿ. ನಿಮ್ಮಿಬ್ಬರು ಮಕ್ಕಳು ಗುಣದಲ್ಲಿ ಅಪ್ಪಟ ಬಂಗಾರ, ಒಳ್ಳೆ ಮನೆಯೇ ಸೇರ್ಕೊಳಿಸಿರ್ತಾರೆ. ನೋಡುವಂತ್ರಿ ಬೇಕಾರ. ಕೊಟ್ಟ ಮನೆಗೆ ಹೋದ ಮನೆಗೂ ಹೆಸರು ತರ್ತಾರೆ. ನಾನು ಬರಲಾ? ಹೌದಾ? ಸರಿ. ಆದ್ರೆ ಮತ್ತೆ ಬರ್ತಾ ಇದ್ರಿ. ಆಯ್ತು ಬಿಡೋ ಗೆಳೆಯ, ಕೆಲಸ ಇತ್ತಲ್ಲ, ಹಿಂಗಾಗಿ ಬರೋಕ್ಕಾಗಲಿಲ್ಲ. ಮತ್ತೆ ಬರ್ತೀನಿ. ಬರ್ಲಿರಿ ವೈನೀರ? ಅಲ್ರಿ, ಹುಡುಗ ಹೆಂಗಂತ ಕೇಳೇ ಇಲ್ಲಲ್ಲ, ಜಾತಕ ಕೊಡೋಣ ಅಂದ ತಕ್ಷಣ ಹ್ಞೂ ಅಂದ್ಬಿಟ್ರಿ. ಅಯ್ಯೋ, ನನ್ನ ಗೆಳೆಯ ಅಲ್ಲ ನೀನೆ, ಒಳ್ಳೆ ಹುಡುಗನ ನೋಡಿರ್ತಾನ. ಯಾಕಂದ್ರೆ ಅವ್ರ ಮಗಳನ್ನು ಅಲ್ಲೇ ಕೊಡಾಕ್ತಿರ್ತಾನೆ. ಅದಕ್ಕೆ ಇದು ಮಾಡೋಣ. ಸರಿ ಬಿಡು, ಹೋಗ್ಲಿ, ಜಾತಕ ಕೊಡೋಣ. ಸರಿ, ಹೆಂಗಾರ ಆಗಲಿ, ನಮ್ಮಿಬ್ರು ಮಕ್ಕಳಿಗೆ ಒಳ್ಳೇದಾಗ್ಬಿಟ್ಟ ಅಷ್ಟೇ ಸಾಕು. ಏನೇ ಕುಳ್ಳಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ ಕಣೋ, ನಂದು ಯಾವಾಗಲೂ ಇರುವ ಸಮಸ್ಯೆ. ನೀ ಹೇಳು, ಯಾಕೆ ನಿನ್ನ ಮುಖ ಹಿಂದಿನಂತೆ ಇರಲಿಲ್ಲ? ಏನಾಯ್ತು? ಓ, ನನ್ನ ಮುಖ ಬಾಡ್ಬಿಟ್ಟಿದ್ಯಾ? ನಿನಗೂ ನನ್ನ ಬನದ ಭಾವನೆಗಳಿಗೆಲ್ಲ ಅರ್ಥ ಆಗುತ್ತಲ್ವಾ? ಹೌದು ಕಣೋ. ಹೌದು, ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅದನ್ನ ಹೇಳು ಮೊದಲು. ಹೇಳು, ನನ್ನ ಜೊತೆ ಹೇಳಬೇಕು ಅನಿಸ್ತಾ ಇಲ್ವಾ? ಅದು ನೀ ಹೇಳು.
ಏನಿಲ್ವೇ ಇವತ್ತೊಬ್ಬಳು ಹುಡುಗಿ ತುಂಬ ಚಿಕ್ಕ ವಯಸ್ಸಿನ ಪೇಷಂಟ್ ಬಂದಿದ್ಲು. ಆಶ್ಚರ್ಯ ಆಗುತ್ತೆ, ಈಗಿನ ಯುವ ಜನ್ರೇಷನ್ ಮಾನಸಿಕವಾಗಿ ಇಷ್ಟೊಂದು ವೀಕ್ ಇದ್ದಾರಾ ಅಂತ. ನನಗೆ ಗೊತ್ತೇ ಇರಲಿಲ್ಲ ಅವಳದು ಲವ್ ಫೇಲ್ಯೂರ್ ಅಂತೆ. ಎಷ್ಟೊಂದು ವೀಕ್ ಇದ್ದಾಳೆ ಅಂತಂದರೆ ಮನಸ್ಸಿಗೆ ಹಚ್ಕೊಂಡು ಮೆಂಟಲ್ ಪೇಷಂಟ್ ಆಗ್ಬಿಟ್ಟಿದ್ದಾಳೆ ನೋಡು. ಹೌದಾ? ಹ್ಞೂ ಕಣೇ, ತುಂಬ ಎಷ್ಟಂದರೆ ಹೇಳೋಕ್ಕಾಗಲ್ಲ. ಮನಸ್ಸಿಗೆ ಹಚ್ಕೊಂಡು ಮೆಂಟಲ್ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾಳೆ. ಆ ಪೇಷಂಟ್ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಪೇಷಂಟ್ ಕಿಚ್ಚಾಟ ಅರ್ಚಾಟ ನೆಂದು ತುಂಬ ಬೇಜಾರಾಗ್ತಾ ಇದೆ. ಅಯ್ಯೋ ಬೇಜಾರು ಮಾಡ್ಕೋಬೇಡ ಕಣೋ. ನೀನು ಟ್ರೀಟ್ಮೆಂಟ್ ಮಾಡ್ತಿದ್ಯಾ ಅಂದರೆ ಅವಳು ಆದಷ್ಟು ಬೇಗ ಹುಷಾರಾಗ್ಬಿಡ್ತಾಳೆ. ಹೆದರ್ಕೊಳಕ್ಕೆ ಹೋಗಬೇಡ, ಅರ್ಥ ಆಯ್ತಾ? ನಿನ್ನ ಪೇಷಂಟ್ಗೆ ನೀನು ಹೆದರ್ಬಿಟ್ರೆ ಹೆಂಗೆ? ನಿನಗೆ ಯಾರಂತಾರೆ? ಡಾಕ್ಟರ್ ಅಲ್ವಾ? ಅಲ್ಲಿ ಕುಳ್ಳಿ ಅವಳು ಎಲ್ಲ ರೀತಿ ಇದ್ದರೆ ನಾನೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಇನ್ನು ಜಸ್ಟ್ ಇವಾಗ 18 ವರ್ಷ ಕಣೇ, ಬದುಕಲ್ಲಿ ಆಸೆಗಳು ಚಿಗರಿ ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿರುವಂಥ ಹುಡುಗಿ ಅವಳು. ಆದರೆ ಈ ಭ್ರಮೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಏನು ಗೊತ್ತಾ, ಪ್ರೀತಿ ಸಿಕ್ಕಿದಾಗ ಅವಳ ಮನಸ್ಸು ಹೆಂಗೋ ಮಾನಸಿಕ ಖಿನ್ನತೆಗೆ ಒಳಗಾಗೈತಿ ಅಂತ ನಿನ್ಗೆ ಗೊತ್ತಿಲ್ಲ. ಭ್ರಮಾಲೋಕದಲ್ಲಿ ತನ್ನನ್ನು ತಾನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಆ ಹುಡುಗಿ. ಅಯ್ಯೋ ಛೇ ಪಾಪ, ಅವ್ರ ತಂದೆ ತಾಯಿ ಎಷ್ಟು ನೋವಾಗಿರ್ಬೇಕೌದಲ್ವಾ? ಈಗಿನ ಮಕ್ಕಳು ಹಾಗೆ ಕಣೋ, ಮನಸ್ಸು ತುಂಬಾ ಮೃದು. ಕಷ್ಟಗಳನ್ನು ಎದುರಿಸಿ ನಿಲ್ಲುವ ಸಾಮರ್ಥ್ಯಂಕರ ಇಲ್ವೇ ಇಲ್ವಾ? ಅದು ಬೇರೆ ಆತ್ಮವಿಶ್ವಾಸ ಎರಡು ಟುಸ್ ಮನ ಬಂದಂತೆ ನಡ್ಕೊಂಡ್ಬಿಡೋದು ಈಗಿನ ಜನ್ರೇಷನ್ ಹುಡುಗಿಯರು ಅಲ್ವಾ? ಅದು ನಿಜನೇ. ಆದರೆ ನಂದು ಇಷ್ಟು ಪ್ರೊಫೆಷ್ನಲ್ ಜರ್ನಿಯಲ್ಲಿ ಹಾಗೆ ಏನೂ ನೋಡೋಕ್ಕಾಗಲ್ಲ. ಇಂಥ ಸ್ಪೆಷಲ್ ಕೇಸನ್ನು ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಈ ಚಿಕ್ಕ ವಯಸ್ಸಿನಲ್ಲಿ ಅದೆಂಥ ಪ್ರೀತಿ ಪ್ರೇಮ ಅಂತಿದೆ. ಇವಳೇ ದೇವದಾಸ್, ಇವಳೇ ಪಾರ್ವತಿ, ಅದ ಪಾರು ಅಂದ್ಕೊಂಡಿರ್ಬೇಕಲ್ವಾ? ಏನು ನಗಾಕತ್ಬಿಟ್ಟಲ್ಲ? ಹೌದು, ಏನೇನು ಕತೆ ಹೇಳು. ಇವಾಗಾದರೂ ನಾವು ಮಲ್ಕೋಬೇಕು ಕಣೆ, ಯಾಕೋ ಸುಸ್ತಾಗ್ಬಿಟ್ಟಿದೆ. ನಾ ಬಂದಾಗ ಮಲ್ಕೋಬೇಕು ಸುಸ್ತಾಗಿದೆ ಅಂತ ಹೋಗ್ಬಿದ್ಕೋ. ಲೇ ಹೇಳು, ಏನು ವಿಷಯ? ಅದು ಕಣೋ, ಇವತ್ತು ಅಪ್ಪನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅದೇ ECG ಮಾಡಿಸ್ಬೇಕು ಅಂತ ಹೇಳಿದರು ಡಾಕ್ಟರ್. ಅದು ಆದಮೇಲೆ ಅಂತಲ್ಲ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಅಂತ ಹೇಳಿದರು ಡಾಕ್ಟರ್. ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ನನಗೆ ಯಾಕೋ ಮನಸ್ಸು ಗೊಂದಲ ಆಗ್ತಾಯಿದೆ. ಅದಕ್ಕೆ ಯಾಕೆ ಎಲ್ಲದಕ್ಕೂ ಒಬ್ಬಳೆ ಎಲ್ಲದಕ್ಕೂ ಓಡಾಡ್ತೀಯ? ಎಲ್ಲನೂ ನಿನ್ನ ಹೆದೆ ಮೇಲೆ ಒತ್ಕೊಂತಿದೆಯಲ್ಲ. ಈ ಸಂಸಾರದ ಭಾರ ಹೊರುವಷ್ಟು ಬಲ್ತಿಲ್ಲ ನೀನು, ಅರ್ಥ ಆಯ್ತಾ? ಇನ್ನೂ ನೀನು ಚಿಕ್ಕಳು ಕಣೆ. ಏನು ನಿನಗೆ ಹಣದ್ದೇನಾದರೂ ಪ್ರಾಬ್ಲಮ್ ಇದೆಯಾ? ಕೇಳು, ತಲೆ ಕೆಡಿಸ್ಕೊಂಡ್ಬಿಡ, ಅರ್ಥ ಆಯ್ತಾ? ನಾ ಇದ್ದೀನಿ ಕಣೆ. ಅದು ಹಾಗಲ್ಲ ಕಣೋ. ಏನು ಆಗಲ್ಲ, ಅಂಕಲ್ ಬೇಗ ಹುಷಾರಾಗಬೇಕು ಅಷ್ಟೇ ತಾನೇ. ನೀನು ಯೋಚನೆ ಮಾಡೋಕ್ಕೋಬೇಡ, ಹುಷಾರಾಗಿ ಆಗ್ತಾರೆ. ನಿನಗೇನು ಹಣದ್ದೇನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳು, ಸಂಬಂಧ ಕೆಡುತ್ತೆ ಅಂತಾರೆ. ಹಾಗಂತ ನೀನು ಅಯ್ಯೋ ನೋಡು, ಹಣದಿಂದ ಸಂಬಂಧ ಕೆಡ್ತೀಯ ಅಂತಾರೆ, ಗೊತ್ತಿಲ್ವಾ ನಿನಗೆ? ಅದನ್ನೇ ನಾನು ಹೇಳ್ತಾ ಇರೋದು. ನನಗೆ ಹಣ ಬೇಡ. ನಾನು ಎಲ್ಲಿ ECG ಮಾಡಿಸ್ಬೇಕು ಅಂತ ಹೇಳು, ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸಜೆಸ್ಟ್ ಮಾಡು, ಅಷ್ಟೇ ಹೇಳಿರೋದು. ಅದನ್ನ ಬಿಟ್ಟು ರೊಕ್ಕ ಕೊಡ್ತೀನಿ ಹಂಗೆ ಹಿಂಗೆ ಅಂದರೆ ಬೇಕಾಗಿಲ್ಲಮ್ಮ, ನೀನು ದೊಡ್ಡ ಶ್ರೀಮಂತ. ಅದು ಹಾಗಲ್ಲ ಕಣೆ. ಅದು ಹಾಗಲ್ಲ ಕಣೋ, ನಿನ್ನ ಮಾತುಗಳಿದೆಯಲ್ವಾ, ಅದು ನನ್ನಲ್ಲಿ ಚೈತನ್ಯ ಹೆಚ್ಚಿಸುತ್ತೆ. ಕುಗ್ಗಿದಾಗ ಮತ್ತೆ ಹೋರಾಡಬೇಕು ಅಂತ ಪ್ರೇರೇಪಿಸುತ್ತೆ ಕಣೋ. ನಿನಗೇನು ನಿನಗೆ ನಾನೇ ಅಲ್ಲಲ್ಲ, ನಿನಗೆ ಮಾರಲ್ ಸಪೋರ್ಟ್ ಕೊಡ್ತೀಯಲ್ವಾ? ಅಷ್ಟೇ ಸಾಕು ಕಣೋ. ಮನಸ್ಸಲ್ಲಿ ಇಷ್ಟೆಲ್ಲ ನೋವು ಇಟ್ಕೊಂಡು ಭಾರ ಇಟ್ಕೊಂಡು ನನ್ನ ಕಡೆ ಹಣ ಕೇಳೋಕ್ಕೆ ನಿನಗೆ ಸ್ವಾಭಿಮಾನಿ ಅಲ್ವಾ? ನೀನು ಸ್ವಾಭಿಮಾನ ಅಡ್ಡ ಬರ್ತಾ ಇದೆ ಅಂತ ನನಗೆ ಗೊತ್ತು ಕಣೆ. ಆದರೂ ನನ್ನ ಮುಂದೆ ಇವೆಲ್ಲ ಬೇಕೇನೆ. ಏನು ಮಾಡೋದು? ಅಪ್ಪ ಕೊಟ್ಟ ಸಂಸ್ಕಾರ ಯಾರ ಹತ್ರನೂ ಕೈ ಚಾಚಬಾರ್ದು ಅನ್ನೋದು. ನೋಡು, ಬೇಜಾರಾಗ್ಬೇಡ. ನನ್ನ ಆತ್ಮಗೌರವ ಬಿಟ್ಟು ಬದುಕೋ ಅಂದರೆ ಹೇಗೆ ಹೇಳು? ಪ್ಲೀಸ್ ಅರ್ಥ ಮಾಡ್ಕೊ. ನನ್ನಿಂದ ಬದುಕಲ್ಲಿ ಹೋರಾಟ ಅಸಾಧ್ಯ ಅನಿಸಿದಾಗ ಬೇಡುವುದು ನಿನ್ನಲ್ಲೇ. ಅಲ್ಲಿವರೆಗೂ ನೀ ನನ್ನ ಜೊತೆ ಇರು ಅಷ್ಟೇನೆ. ಹಾಂ, ಆಯಿತು ಕಣೆ ನೈನಾ, ನಿನಗೆ ಹೇಗೆ ಇಷ್ಟನೋ ಹಾಗೇ ಇರು. ಆದರೆ ನನ್ನಿಂದ ಏನು ಹೆಲ್ಪ್ ಬೇಕಾದರೂ ಕೇಳು. ಸರಿನಾ? ಎಂತಹ ಸಮಯವಾದರೂ ನಾನೊಬ್ಬ ಇದ್ದೇನೆ ಅನ್ನೋದನ್ನು ಪ್ಲೀಸ್ ಕಣೆ ಮರಿಬೇಡ. ಹಾಗೆ ನಾನೊಂದು ಸ್ಕ್ಯಾನಿಂಗ್ ಸೆಂಟರ್ ಬಗ್ಗೆ ಒಂದು ಚೀಟಿ ಕೊಡ್ತೀನಿ, ಸರಿನಾ? ಅಲ್ಲಿ ECG ಮಾಡಿಸು. ಡಾಕ್ಟರ್ ಧನಂಜಯ್ ಅವರು ಒಳ್ಳೆಯ ಕಾರ್ಡಿಯಾಲಜಿಸ್ಟು. ಅವ್ರ ಜೊತೆ ನಾನು ಮಾತಾಡ್ತೀನಿ. ಹೇಗೆ ನನಗೆ ಒಳ್ಳೆಯ ಬೆಸ್ಟ್ ಫ್ರೆಂಡ್ ಕೂಡ ಅವನು. ಒಂದ್ಸಲ ಟೆಸ್ಟ್ ಮಾಡಿಸು, ಸರಿನಾ? ಅವನಿಗೆ ಅಪಾಯಿಂಟ್ಮೆಂಟ್ ಕೇಳ್ತೀನಿ, ಯಾವಾಗ ಹೇಳ್ತಾನಂತ ಇದು ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಕಣೆ. ಅಂಕಲ್ನಲ್ಲೇ ತೋರಿಸು. ಓ ಹೌದಾ? ಹಾಂ, ತುಂಬ ಥ್ಯಾಂಕ್ಸ್ ಕಣೋ. ಆಯಿತು ಕಣೋ, ಫಸ್ಟ್ ECG ಮಾಡಿಸಿ ಆಮೇಲೆ ನೀ ಹೇಳೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ಆಯಿತಾ? ಏನಾಗುತ್ತೋ ಏನೋ, ಹೇಳ್ತಾರೋ ಏನೋ ನೋಡು. ಛೇ ಏನಾಗುತ್ತೋ ಏನೋ. ಅಯ್ಯೋ ಲೇ ಕುಳ್ಳಿ, ಯಾಕೆ ಇಷ್ಟು ತಲೆ ಕೆಡಿಸ್ಕೊತಾ ಇದೆಯಾ? ಎಲ್ಲ ಒಳ್ಳೆಯದೇ ಆಗುತ್ತೆ. ಬುದ್ಧ ಹೇಳಿಲ್ವಾ, ಅತಿಯಾದ ಯೋಚನೆ ನಮ್ಮ ಸಂತೋಷವನ್ನು ಹಾಳು ಮಾಡುತ್ತೆ ಅಂತ, ದುಃಖ ಪಡಲು ಕಾರಣ ಆಗುತ್ತೆ ಅಂತಾನು ಹೇಳಿದ್ದಾನೆ. ಸೊ ಶಾಂತವಾಗಿರು, ಶಾಂತಿ, ಸರಿನಾ? ಆದರೂ ಕಣೋ, ನಿನ್ನ ತೊಡಿ ಮೇಲೆ ಮಲ್ಕೊಳ ಬಾರೇ. ಆದರೂ ಕಣೋ, ನೀ ನನ್ನ ಜೊತೆ ಇದೆಯಲ್ಲ ಅನ್ನ, ಧೈರ್ಯನೇ ಜಾಸ್ತಿ ನನಗೆ. ಹುಚ್ಚು ಹುಡುಗಿ ಇವಳು. ಮಲೆಗೆ ನಿದ್ದೆ ಹೊಡಿತಾ ಇದ್ದಾರೆ. ಮಾತಾಡೋದಿನ್ನ ಮುಗ್ದೇ ಇಲ್ಲ, ಆಗ್ಲೇ ನಿದ್ದೆ. ಆದರೂ ಈ ಪುಟ್ಟ ಮೆದುಳಲ್ಲಿ ಅದೆಷ್ಟು ಚಿಂತೆನೋ.
ಶರತ್ ಅಮ್ಮ ಓ ಮಲ್ಕೊಂಡಿದ್ದಾರೆ. ಹಾಲು ಕೊಡೋಣ ಅಂತ ಬಂದೆ, ಮಲ್ಕೊಂಡು ಬಿಟ್ಟಿದ್ದಾರೆ. ಅಮ್ಮ ನೀ ಕೊಟ್ಟು ಕೂಡ ಕುಡಿತಾ ಇರ್ಲಿಲ್ಲ ಬಿಡು. ನೋಡು ನಿದ್ರಾ ದೇವತೆ ಹೆಂಗೆ ನಿದ್ರೆ ಮಾಡ್ತಾ ಇದ್ದಾಳೆ ಅಂತ. ಹೌದು, ಯಾಕಷ್ಟು ಬೇಜಾರಾಗಿದ್ಲಂತೆ? ಏನಾದರೂ ಹೇಳಿದ್ಲಾ? ಅದು ಅಮ್ಮ ಇಷ್ಟ ಆಯ್ತು ನೋಡಮ್ಮ. ಅಮ್ಮ ತುಂಬ ಸ್ವಾಭಿಮಾನಿಮ್ಮ ನಿನ್ನ ಮಗಳು. ರೊಕ್ಕ ಕೊಡ್ತೀನಿ ಅಪ್ಪನಿಗೆ ತೋರಿಸು ಅಂತಂದರೆ ಅದೆಲ್ಲ ಆಗೋದಿಲ್ಲ ಅಂತ ನನಗೇನೆ ಬುದ್ಧಿವಾದ ಹೇಳ್ತಾಳೆ. ಆದರೆ ಅಮ್ಮ ಒಬ್ಬಳೇ ಕಷ್ಟಪಡ್ತಾಳಂತೆ, ಆದರೆ ನನ್ನ ಕಡೆಯಿಂದ ಸಹಾಯನ ಕೇಳಲ್ವಂತೆ. ಅಯ್ಯೋ ಬಿಡೋ, ಅವಳು ಹೇಗೆ ಸರಿ ಅನ್ಸುತ್ತೋಳು ಹಾಗೆ ಮಾಡಿ. ನೀ ತುಂಬ ಹೇಳಿದ್ರೆ ಆಮೇಲೆ ಈ ಮನೆಗೆ ಬರ ನೋಡು. ನನಗಂತೂ ಅವಳು ನೋಡಿದೆ ಇರೋಕ್ಕಾಗಲ್ಲ ಕಣೋ. ನನಗೆ ಇವಳು ಮುಖ ನೋಡಿದ್ರೆ ಸಮಾಧಾನ. ಯಾವುದೇ ಕಾರಣಕ್ಕೂ ಅವಳಿಗೆ ಯಾವುದೇ ನೋವು ಕೊಟ್ಬಿಡ ಕಣೋ. ಬಿಡು ಹೋಗ್ಲಿ, ಏನೋ ಮಲಗಿದಾಳೆ, ತನಗೆ ಹೆಂಗೆ ಅನ್ಸುತ್ತೆ ನೋಡು ಹಾಗೆ ಮಾಡಲಿ ಬಿಡು. ಆದರೆ ಅವಳು ಕಷ್ಟಕ್ಕೆ ನಾವು ಅದೇ ಅನ್ನೋದನ್ನು ಮಾತ್ರ ಅವಳು ತಿಳ್ಕೊಂಡು ನಿನ್ನ ಮುಂದೆ ಹೇಳ್ತಾಳಲ್ವಾ, ಅದು ಕಣೋ ಪ್ರೀತಿ ಅನ್ನೋದು. ಅದನ್ನು ಬಿಟ್ಟು ನೀನು ಇಷ್ಟು ಬೇಜಾರು ಮಾಡ್ಕೊಂಡು ಹೇಗೋ. ಬೇಜಾರು ಮಾಡ್ಕೋಬೇಡಪ್ಪ. ಹಾಂ ಸರಿ ಅಮ್ಮ, ಅವಳಿಗೆ ನೋವು ಮಾಡ್ಬೇಕನ್ನೋ ಉದ್ದೇಶ ನನಗಿಲ್ಲ, ಅದು ನೋವು ಮಾಡಲ್ಲ ಅಮ್ಮ. ಸರಿ ನೀನು ಇಲ್ಲೇ ಮಲಗ್ತೀಯಾ? ನಾನು ಹೋಗ್ಲಾ? ಆಯಿತು ಮಗನ, ತಗೋ ನೀನಾದರೂ ಹಾಲು ಕುಡಿ, ನಾನು ಇಲ್ಲೇ ಮಲಗ್ತೀನಿ ಅವಳ ಜೊತೆ. ಅಮ್ಮ ನನಗೂ ಬೇಡಮ್ಮ ಹಾಲು, ಯಾಕೋ ತುಂಬ ತುಂಬ ಬೇಜಾರಾಗ್ತಾ ಇದೆ. ಅಯ್ಯೋ ನನ್ನ ಕಂದ, ಬೇಜಾರು ಮಾಡ್ಕೋಬೇಡಪ್ಪ. ಸರಿ ನಾ ಇಲ್ಲೇ ಮಲಗ್ತೀನಿ, ಹೋಗಿ ಮಲ್ಕೋ ಆಯ್ತಾ? ಹಾಂ ಸರಿ ಅಮ್ಮ.